ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅಂದ್ಕೊತೀನಿ. ಇದು ನೋಡಿರಿ ನಂದು ಬುಧವಾರದ ಬ್ಲಾಗ. ಬೆಳಿಗ್ಗೆನೇ ಎದ್ದು ಮುಖ ಎಲ್ಲ ತೊಳೆದು ಫ್ರೆಶ್ ಆಗಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೆ. ಹಂಗೆ ಏನಂತಂದ್ರೆ ನೀರು ಚಾದು ಇನ್ನೂ ಕುಡಿದಿರ್ಲಿಲ್ಲ ನೋಡ್ರಿ. ಹಂಗೆ ಎದ್ದು ಕೂಡಲಿನ ಬ್ಲಾಗ್ನ ನಾನಿವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನೋಡ್ರಿ, ಇವತ್ತೇನಂತಂದ್ರೆ ನಾವು ಬದ್ನೆಕಾಯಿ ಎಣ್ಗಾಯಿ ಪಲ್ಯನ ಮಾಡ್ಕೊಳಕತ್ತಿದ್ದೆ. ಟ್ರಿಪ್ಪಿಗೆ ಹೊಂಟೇನಿ, ಮತ್ತು ಯಾಕೆ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಎಲ್ಲ ಮಾಡ್ಕೊಳಕತ್ತೇವಿ ಅಂಥೇಳಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂತಂದ್ರೆ ನಾನು ಇವತ್ತು ನಾವು ಸ್ವಲ್ಪ ಹಂಗೆ ಹೊರಗೆಲ್ಲ ಹೋಗುವಾಗ ಈ ರೀತಿ ಏನಾರ ಒಂದು ಮಾಡ್ಕೊಂಡು ತೊಗೊಂಡು ಹೋಗಿರ್ತೇನೆ. ಹಂಗೆ ಇವತ್ತು ಸ್ವಲ್ಪ ಮಧ್ಯಾಹ್ನ ಎಲ್ಲ ಹೋಗೋದಿತ್ತಲ್ರಿ, ಹಂಗಾಗಿ ಹೆಂಗೂ ಟೈಮೂ ಇತ್ತು. ಹಂಗಾಗಿ ಬೆಳಗ್ಗಿಂದ ನಾಷ್ಟಾನೂ ಆಕ್ಕತಿ, ಆಮೇಲೆ ಮಧ್ಯಾಹ್ನ ತೊಗೊಂಡು ಹೋಗೋಕ್ಕೂ ಆಕ್ಕತಿ ಅಂಥೇಳಿ ನಾನು ಸ್ವಲ್ಪ ಬದ್ನೆಕಾಯಿ ಎಣ್ಗಾಯಿ ಪಲ್ಯ, ಆಮೇಲೆ ಚಪಾತಿ, ಆಮೇಲೆ ಇಲ್ಲಿ ನೋಡ್ರಿ ಮೊಸರನ್ನ. ಹೆಂಗೂ ಇದೆಲ್ಲ ದಾಳಿಂಬೆ ಹಣ್ಣೆಲ್ಲ ಇತ್ತು, ಮೊಸರನ್ನೂ ಮಾಡಿರತ್ತ, ಮೊಸರೆಲ್ಲ ಇತ್ತು, ಮಾಡಿಕೊಂಡು ತೊಗೊಂಡು ಹೋದ್ರಾತು ಅಂಥೇಳಿ ಇದೆಲ್ಲನೂ ಮಾಡಿಕೊಂಡು ತೊಗೊಂಡು ಹೋಗುವಂಥದ್ದು. ಅಂದರೆ ನಾವು ಎಲ್ಲ ಹೋಗ್ಲಿರಿ, ಒಂದು ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಇಟ್ಕೊಂಡು ಹೋಗುವಂಥದ್ದು. ಒಟ್ಟು ನನ್ನ ಹಳೆಯ ವಿಡಿಯೋದಾಗೂ ನೋಡಿರ್ತೀರಿ ನೀವು, ಪಲಾವೆಲ್ಲ ಮಾಡ್ಕೊಂಡು ಇಟ್ಕೊಂಡು ಹೋಗಿದ್ದೆ. ಹಂಗೆ ಒಂದು ಸ್ವಲ್ಪ ಟೈಮೆಲ್ಲ ಇತ್ತು ಅಂದರೆ ಈ ರೀತಿ ತೊಗೊಂಡು ಹೋಗಿರ್ತೈತಿ. ಟೈಮ್ ಇಲ್ಲ ಅಂತಂದಾಗಷ್ಟೇ ಬಿಟ್ಟು ಹೋಗಿರ್ತೈತೆ. ಅಂದರೆ ಬೆಳಿಗ್ಗೆ ಲಘು ಹೋಗೋದಿರ್ತೈತಲ್ಲ, ಆ ಟೈಮ್ ಒಳಗೆಲ್ಲ ಒಂದು ಸ್ವಲ್ಪ ಲೇಟಾಗಿ ಹೋಗೋದೆಲ್ಲ ಇತ್ತು ಅಂದರೆ ಈ ರೀತಿ ನಾನು ಮಾಡ್ಕೊಂಡು ತೊಗೊಂಡು ಹೋಗುವಂಥದ್ದು. ಅಂದರೆ ಇವು ಮಕ್ಕಳೆಲ್ಲ ಇರ್ತಾರಲ್ರಿ, ಈಗ ಸುಜ್ಜು ಗುಬ್ಬಿ ಇರ್ತಾರೆ, ಆಮೇಲೆ ನಾವು ಹೊರಗಡೆ ಎಷ್ಟು ತಿಂದರೂ ಹೊಟ್ಟೆ ತುಂಬಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ಏನಾದರೂ ಇಟ್ಕೊಂಡು ಹೋಗುವಂಥದ್ದು. ಹಂಗೆ ಅಲ್ಲಿ ಗುಬ್ಬಿಗೆ ನಾನು ದಾಳಿಂಬೆ ಹಣ್ಣೆಲ್ಲ ತಿನ್ನಿಸ್ಕೊಳತ್ತಿದ್ದೆ ನೋಡ್ರಿ. ತಿನ್ನಿಸ್ಕೊಂಡು ಈಗ ನಾವು ಮನೆಯಿಂದ ಹೊಂಟಂಥದ್ದು ನೋಡ್ರಿ. ಅಂದರೆ ನಾವು ಹೊನ್ನಾವರದಿಂದ ಮುರುಡೇಶ್ವರ ಹೋಗ್ಬೇಕಿತ್ತು ರೀ. ಈಗ ಬಸ್ನಾಗ ನಾವು ಹೊನ್ನಾವರದಿಂದ ಮುರುಡೇಶ್ವರ ಹೊಂಟಿದ್ವಿ ನೋಡ್ರಿ. ಟ್ರೈನ್ ಇರೋದು ಮುರುಡೇಶ್ವರದಿಂದ ಇತ್ತು. ಹಾಗಾಗಿ ನಾವೀಗ ಹೊನ್ನಾವರದಿಂದ ಮುರುಡೇಶ್ವರ ಬಸ್ನಾಗ ಹೊಂಟಿದ್ದು ನೋಡ್ರಿ. ಈ ರೀತಿ ಹಂಗೆ ನಾವಿವತ್ತು ಯಾವ ದೇವಸ್ಥಾನಕ್ಕೆ ಹೊಂಟೇವೆ ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊಂಟಂಥದ್ದು. ಇದೇನಂದ್ರೆ ಮುರುಡೇಶ್ವರದಿಂದ ಟ್ರೈನ್ ಇತ್ತು ರೀ. ಹೆಂಗಾತಂತ ಹೇಳಿದ್ರೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಫಸ್ಟಿಗೆ ಹೊನ್ನಾವರದಿಂದ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಂದ ತಕ್ಷಣ ಅಲ್ಲೇನಂತ ಹೇಳಿದ್ರೆ ಬಸ್ ನಿಂತು ಅದು ಹೆಂಗೆ ಇರ್ತೈತೆ ಅಂತ ಹೇಳಿದ್ರೆ, ಒಂದೊಂದು ಟೈಮ್ ನಾವು ಬಸ್ಸಿಗೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಬಂದಾಗ ಅಲ್ಲಿ ಹೋಗಿ ನಿಂತು ವೇಟ್ ಮಾಡಿ ಸಾಕಾಗಿರ್ತೈತೆ ರೀ. ಆವಾಗ ಬಸ್ಸ ಬರ್ತಿರಂಗಿಲ್ಲ. ಇಲ್ಲಿ ನೋಡ್ರಿ ಏನಂತಿದ್ರೆ, ನಾನು ಕೈಯಾಗದ ಬ್ಯಾಗ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊತ ಬರಾತಿದ್ದೆ. ಆ ಬ್ಯಾಗ್ ನಂಗೆ ಕೈಯಾಗ ವಜ್ಜಾತ. ಅದಕ್ಕೆ ಅದನ್ನು ನಾನು ಈ ರೀತಿ ಬಗ್ಲಾಗಿ ಇಟ್ಕೊಂಡು ಬರಾತಿದ್ದೆ ಅಲ್ರಿ. ಅದಕ್ಕೆ ನಾನು ನೋಡಿ ಸೃಜನ್ ಅದು ನಗಾಕತ್ತದ್ರೆ, ಸೃಜನದು ನೋಡಿ ಬ್ಯಾಗ್ ಬಗ್ಲಾಗಿ ಇಟ್ಕೊಂಡು ಬರಾತಾಳಂತ ಹೇಳಿ ನಗಾಕತ್ತಿದ್ರು ನೋಡ್ರಿ. ಅದಕ್ಕೆ ನನಗೂ ನಗು ಬಂತು. ಮತ್ತು ನೀವೇನು ನಗಾಕೆ ಹೋಗ್ಬೇಡ್ರಿ. ಹಂಗೆ ಅಲ್ಲಿ ನಾವು ಮನೆಯಿಂದ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಕೂಡಲೇ ಅಂತಂದ್ರೆ ಬಸ್ ಕುಕ್ಕೆ ಸುಬ್ರಹ್ಮಣ್ಯ ಡೈರೆಕ್ಟ್ ಹೋಗೋ ಬಸ್ ಅಲ್ಲೇ ನಿಂತಿತ್ತು ರೀ. ಅದು ಅವಾಗ ಬಿಡ್ತಿತ್ತು. ಹೆಂಗೆ ಮೈಂಡ್ ಡೈವರ್ಟ್ ಆಗಿಬಿಡ್ತೈತೆ ಅಂದ್ರೆ ಆ ಟೈಮ್ನಾಗ ಹೆಂಗೂ ಬಸ್ ಇಲ್ಲೇ ನಿಂತೈತಿ, ಬಸ್ಗೆ ಹೋಗ್ಬಿಡೋನೇನೋ ಅಂಥೇಳಿ ಅನ್ನಿಸ್ತು ರೀ. ಮತ್ತು ನಾನು ಬೇಡ ಅಂತ ಹೇಳಿದ್ದೆ. ಯಾಕಂತಂದ್ರೆ ಈಗ ಬಸ್ ಒಳಗಾದ್ರೆ ಲಾಂಗ್ ಜರ್ನಿ ಆಕತ್ತಲ್ರಿ, ಮಕ್ಕಳೆಲ್ಲ ಭಾಳ ಕಾಡ್ತಾವೆ, ಗುಬ್ಬೆಲ್ಲ ಕಾಡ್ತಾಳೆ. ಅದು ಟ್ರೈನ್ ಆದ್ರೆ ಒಂದು ಸ್ವಲ್ಪ ಆರಾಮ್ ಅಂಥೇಳಿ ಅನ್ನಿಸ್ತೈತಿ. ಹಾಗಾಗಿ ಬೇಡ, ಟ್ರೈನಿಗೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಬಂದೀವಿ. ಟ್ರೈನಿಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿ ಮತ್ತು ಈಗ ಸ್ಟೇಷನಿಗೆ ಬಂದ್ವಿ ನೋಡ್ರಿ. ಈ ರೀತಿ ಎಲ್ಲ ಇರುವಂಥದ್ದು ಮುರುಡೇಶ್ವರದ ಸ್ಟೇಷನ್ನ. ಇದು ನಾನು ಫಸ್ಟ್ ಟೈಮನ ಇಲ್ಲಿ ನಾನು ಬಂದಿದ್ದು ನೋಡ್ರಿ. ಇಲ್ಲಿ ತನಕ ನಾನು ಇಲ್ಲಿದ್ದು ಸ್ಟೇಷನ್ಗೆ ಇಲ್ಲೆಲ್ಲ ಬಂದಿರಲಿಲ್ಲ. ಅಲ್ಲಿ ಹೊನ್ನಾವರದ ಸ್ಟೇಷನ್ಗೆ ಒಂದ್ಸಲ ಹೋಗೀನಿ. ಇದು ಮುರುಡೇಶ್ವರ ಸ್ಟೇಷನ್ ನೋಡ್ರಿ. ಈ ರೀತಿ ಎಲ್ಲ ಇತ್ತು. ನಾವು ಹೋಗುವಷ್ಟೊತ್ತಿಗೆ ಟ್ರೈನೂ ಬಂದಿತ್ತು. ಹಂಗೆ ಟ್ರೈನ್ ನೋಡ್ರಿ ಖಾಲಿನೇ ಇತ್ತು, ಯಾರೂ ಇರಲಿಲ್ಲ. ಈ ರೀತಿಯಾಗಿ ಖಾಲಿನೇ ಇತ್ತು ಅಂದರೆ ಮಧ್ಯಾಹ್ನ ಆಗಿತ್ತು, ಅದೊಂದು ಕಾರಣ. ಮತ್ತು ಇವಾಗೇನೋ ಆ ಕಡೆ ಎಲ್ಲ ಹೋಗೋ ಜನ ಕಡಿಮೆ ಇತ್ತೇನೋ, ಹಾಗಾಗಿ
ಭಾಳ ಅಂದ್ರೆ ಭಾಳನ ಕಡಿಮೆ ಜನ ಭಾಳ ಕಡಿಮೆ ಇದ್ರು ಚಪ್ಪಲಿ ಹಾಕ್ಬೇಕಾಗಿತ್ತು ನೋಡೋದು. ಗುಬ್ಬಿ ಓಯ್ ಸರಿ ಏನು ಮಾಡತ್ತೀಯ? ನಿಂತೆಲ್ಲ ಹೋಗ ರಾಮ ಆಗ್ಬೇಕ. ಬಂತ ಬಂತ ಬಂತ. ಅಯ್ಯೋ ಪಪ್ಪ ಇದೇನಾ ಚಾರ್ಜರ್? ಗುಬ್ಬಿ ಅಣ್ಣನ ಚಪ್ಲಿ ನೋಡ್ರಿ ಆ ರೀತಿ ಪೂರ ಖಾಲಿ ಇತ್ತು. ಅದು ಹಂಗಾಗಿ ಸೃಜನ್ಗೆ ಗುಬ್ಬಿಗೆ ಅಂತೂ ಭಾಳ ಚಲೋ ಆತ್ರಿ ಆಟ ಆಡೋಕೆ. ಸಿಕ್ಕಾಪಟ್ಟಿ ಇಬ್ಬರು ಸೇರಿ ಆಟ ಆಡೋಕದ್ ಬಿಟ್ಟಿದ್ರು. ಇಬ್ರು ಖಾಲಿ ಇತ್ತು, ಅವ್ರಿಗೆ ಆಟ ಆಡೋಕ್ಕೂ ಚಲೋ ಆಯ್ತು. ಗುಬ್ಬಿ ಮಾತು ಹೊಂಟ್ಲಕ್ಕೆ ಕರ್ತ ಕೊಡಕ್ಕೆ ಕರ್ತ. ಏಯ್ ಗುಬ್ಬಿ ಸುಮ್ ಕುಂದ್ರು. ಕೊಂದು ಸುಮ್ಮನೆ ಬೇಡದ ಕೆಳಗಿಳಿದು. ಏಯ್ ಕಡ್ತಾ ನಿಂಗ ಹೆಂಗ ಅಳೋದದು? ನೋಡ್ರಿ ಆ ರೀತಿ ಖಡಾ ತಳ ಮತ್ತು ತೊಗೊಂಬಂದು ಮ್ಯಾಲೆ ಕುಂದಿರ್ಸಿದ್ರೆ ಇಲ್ಲ ನಂಗೆ ಕೆಳಗೆ ಇಳಿಸ್ರಿ ಅಂತ ಹೇಳಿ ಅಂತಾಳೆ. ಮ್ಯಾಲೆ ಕುಂದಿರ್ಸಿದ್ರೆ ಕೆಳಗೆ ಇಳಿಸ್ರಿ ಅಂತ ಜಗಳ ಮಾಡ್ತಾಳೆ. ಕೆಳಗೆ ಇಳಿಸಿದ್ವಿ ಅಂತಂದ್ರೆ ಓಡಿ ಹೋಗ್ಬಿಡ್ತಾಳಲ್ಲಿ ಎಲ್ಲ ಡೋರ್ ಕಡೆ. ಹಾಗೆಲ್ಲ ಮಾಡಾಕತ್ತಿದ್ಲು ನೋಡ್ರಿ. ಆಕಿನ ಹಿಡಿಯೋದ್ರೊಳಗೆ ಅಂದ್ರೆ ಸಾಕಾಗುತ್ತೆ. ಸೃಜನಿಗೆ ಅದು ಕೆಲಸ ಆಗಿಬಿಟ್ಟಿತ್ತು. ಆಕೆ ಓಡೋದ್ಲಂದ್ರೆ ಕರ್ಕೊಂಡು ಬರೋದು, ಮತ್ತು ಓಡೋದು ಮತ್ತು ಕರ್ಕೊಂಡು ಬಾ ಅಂತ ಹೇಳ್ತೀವಿ ನಾವು. ಆ ರೀತಿ ಎಲ್ಲ ಮಾಡತ್ತಿದ್ವಿ. ಇದು ಅಂಡರ್ ಪಾಸ್ ಒಳಗೆ ಹೋಗುವಂಥದ್ದು. ಸೃಜನ ಫುಲ್ ಅದು ಬಂದು ಕೂಡಲಿ ಅಂತಂದ್ರೆ ಅಯ್ಯೋ ಮಮ್ಮಿ ಕತ್ಲಾತಂತ ಹೇಳಿ ಒಂಥರ ಇದು ಮಾಡಾಕತ್ತಿದ್ದ ನೋಡ್ರಿ. ಹಂಗೆ ನೋಡ್ರಿ ನೇಚರೆಲ್ಲ ಮಸ್ತಾಗಿತ್ತು. ಟ್ರೈನಾಗ ಹೋಗುವಾಗ ಈ ರೀತಿ ನೋಡ್ಕೊಂಡು ಹೋಗೋದು ಒಂಥರ ಖುಷಿ ಅಂತ ಹೇಳಿ ಅನ್ನಿಸ್ತೈತ್ರಿ. ಅದ್ರಾಗೂ ಅದು ಒಂದು ಇದನ್ನ ಹೇಳ್ತೀನಿ ರೀ, ಏನಂತ ಹೇಳಿರಿ, ಕಿಣಕಿ ಕಡೆ ಕುಂದ್ರೋದೊಂದು ದೊಡ್ಡ ಜಗಳನ ನಂದು ಸೃಜನಂದು ಭಾಳ ದೊಡ್ಡ ಜಗಳಕ್ಕವ್ರಿ. ಹೆಂಗೆ ಅದು ಈಗ ಈ ಟ್ರೈನ್ಗೆ ಹೋಗಿದ್ವಿ, ಖಾಲಿ ಇತ್ತು. ಆ ಕಡೆ ಈ ಕಡೆ ಕುಂತ್ಕೊಂಡು ಕೂಡಲೇ ಅಂದ್ರೆ ಸೃಜನ ನಾನು ಕುಂತಲ್ಲೇನ ಅವು ಬಂದು ಕುಂತ್ಕೊಂಡ.
ಹಂಗೆ ಕಿಟಕಿ ಕಡೆ ಕುಂತ್ಕೋಬೇಕಂಥೇಳಿ ಇಬ್ಬರದು ಜಗಳ ಶುರುವಾಗಿರ್ತೈತೆ ನೋಡಿರಿ. ಅದು ವಿಡಿಯೋನೂ ಐತಿ ನಿಮ್ಗೆ, ನೆಕ್ಸ್ಟ್ ಅದನ್ನು ನೋಡಿರಿ. ಏನಂತ ಈ ಕಡೆ ಈ ಕಡೆ ಕಿಟಕಿ ಕಡೆನೂ ಸಿಟ್ಟಿತ್ತು, ಆ ಕಡೆ ಕಿಟಕಿ ಕಡೆನೂ ಸಿಟ್ಟಿತ್ತು. ಒಂದು ಕಡೆ ನಾ ಕುಂತ್ಕೊಂಡೆ, ಇಲ್ಲೇನು ಅವ್ರ ಪಪ್ಪ ನಂದು ಅದು ಕುಂತಿದ್ದು ವಿಡಿಯೋ ಮಾಡಾಕತ್ತಾರ, ಅವ ಡಿಸ್ಟರ್ಬ್ ಮಾಡತ್ತಾನ ಬೇಕಂತ. ಅಂದ್ರೆ ಅವಂಗೆ ಏನಂತ ಹೇಳಿದ್ರೆ, ನಾನು ಅಲ್ಲಿ ಕಿಟಕಿ ಕಡೆ ಸೀಟ್ ಬಿಟ್ಟಿರಲಿಲ್ಲಲ್ರಿ, ಅದಕ್ಕೆ ಅವ್ನಿಗೆ ಸಿಟ್ಟು ಬಂದಿತ್ತು. ಹಾಗಾಗಿ ಬೇಕಂತಂದ್ರೆ ಡಿಸ್ಟರ್ಬ್ ಮಾಡತ್ತಿದ್ದ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ನಾನು ಅವ್ನಿಗೆ ಹೇಳತ್ತಿದ್ದೆ ಹಂಗೆಲ್ಲ ಮಾಡಬೇಡ ಅಂತ ಹೇಳಿ. ಹಂಗೆ ಮಾಡ್ತಾನೆ ರೀ ಅವ. ಒಂಥರ ಅವ ಭಾಳ ಜಗಳ ಮಾಡ್ತಾನೆ ರೀ ನನ್ನ ಜೊತೆಗೆ. ಅವಾಗ ನಾನು ಒಂದು ಬೈದ್ರೆ ಹೊಡೆದ್ರೆ ಹೆದರ್ತಾನೆ, ಇಲ್ಲ ಅಂತಲ್ಲ. ಆದರೆ ಪ್ರತಿ ಸಲನೂ ಹೊಡೆಯೋದು ಬೈಯೋದು ಅಂತಂದ್ರೆ ನನಗೂ ಬೇಜಾರು ಅಂಥೇಳಿ ಅನ್ನಿಸ್ತೈತೆ ರೀ. ಈಗ ನಾನು ಹೊಡೆದೆ ಅಂತಂದರೆ ಹೆದರ್ತಾನೆ, ಆಮೇಲೆ ಸುಮ್ಮನಕ್ಕಾನ ಆ ರೀತಿ ಮಾಡ್ತಾನೆ. ಹಾಗಾಗಿ ಒಂದೊಂದು ಟೈಮ ಜಾಸ್ತಿ ಸ್ಟ್ರಿಕ್ಟಾಗಿ ಏನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಒಂದೊಂದು ಟೈಮ್ ಎಲ್ಲಿ ಸ್ಟ್ರಿಕ್ಟ್ ಇರಬೇಕು ಅಲ್ಲಿ ಸ್ಟ್ರಿಕ್ಟಾಗಿ ಹೇಳ್ತೀನಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಕಿಟಕಿ ಕಡೆ ನಾ ಜಾಗ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಕುಂತಿದ್ದ ಅವ್ರ ಪಪ್ಪನ ಕಡೆ ಕುಂತ, ಮತ್ತು ಇಲ್ಲಿ ಬಂದು ನಾ ಇಲ್ಲೇ ಕುಂದಿರ್ತೀನಿ, ನೀನು ಹೇಳು ಅಂತ ಹೇಳಿ ಅಲ್ಲಿ ಬಂದದ್ದು. ಮತ್ತು ನನ್ನ ಕೂಡ ಫೈಟ್ ಮಾಡ್ಕೊಂತ ಅವಂಗೊಂದು ಸ್ವಲ್ಪ ಯಾರು ಒಬ್ರಿಗೆ ಬೇಕಂತ ಹೇಳಿ ಜಗಳ ಮಾಡೋಕ್ಕೆ, ಅದಕ್ಕೆ ಯಾರೂ ಇರಲಿಲ್ಲಲ್ಲ, ಅದಕ್ಕೆ ಈಗ ನನ್ನ ಜೊತೆಗೆ ಬಂದಿದ್ದ ನೋಡ್ರಿ. ಇಲ್ಲಿ ಅದು ಬಂದು ಕುಂತಾನಲ್ಲಿ ಕುಂದ್ರು ಬಾಜು ಅಂತಂದ್ರೆ ಹ್ಞೂ ಅಂತಾನೆ. ಇಲ್ಲ ಆ ಕಡೆ ಕುಂದ್ರವ್ರ ಪಪ್ಪ ನಾ ಇಲ್ಲಿ ಕೊಡ್ತೇನೆ ಬಾ ಅಂತಂದ್ರು ಅಲ್ಲಿ ನಾ ಎಲ್ಲಿ ಕುಂತೇನಿಲ್ಲ ಅಲ್ಲೇ ಕುಂದ್ರಬೇಕಂತ ಹೇಳ್ತಾನೆ. ಆ ರೀತಿ ಮಾಡತ್ತಿದ್ದ ನೋಡ್ರಿ. ಹಂಗೆ ನೋಡ್ರಿ ಟ್ರೈನ್ ಅಂತೆಲ್ಲ ಖಾಲಿ ಆಗಿತ್ತು, ಆರಾಮಾಗೇ ಆಯ್ತು ನೋಡ್ರಿ ಜರ್ನಿನೂ. ಅಲ್ಲಿ ಎಷ್ಟು ಚಂದ ಇವಿದ್ದು ನೋಡು, ಎಲ್ಲ ಹೋದು. ಸರಿಯೋ ನೀ ಬ್ಯಾಡ, ಸರಿ ನೀ ಜಗಳ ಮಾಡ್ತಿ, ಸರಿ ನೀನು ಯಾಕೆ ಮಾಡಲಿ ಅನ್ನ. ಸರಿ ಸರಿ ಗುಬ್ಬಿ ಬಾ, ನೀ ಬೇಡ ಅಲ್ಲೇ ಸರಿ ಸೃಜನ, ಸ್ವಲ್ಪ ಸರಿ ಬೇಡ. ಓಯ್ ನೀದು ಇಷ್ಟು ನೀನಾ ಕಾಣ್ತಿ, ಮುಚ್ಚಿಬಿಡ್ತಾ ಪೂರ. ಹಂಗೆ ನೋಡ್ರಿ ಟ್ರೈನಾಗ ಅಕ್ಕಿಗೆ ಆಡಾಕಂತೂ ಫ್ರೆಂಡ್ಸ್ ಸಿಕ್ಬಿಟ್ರೆ. ಅದು ಒಂದು ಹೈದ್ರಾಬಾದ ಹುಡುಗಿ ಅಂತ್ರಿ. ಆಕೆಗೆ ಏನು ಮಾಡಿದ್ರು, ಗುಬ್ಬಿಗೆ ಏನು ಮಾಡಿದ್ರು ಬಿಡಾತಿಲ್ಲ. ಆಕೆಗೆ ಬರೀ ಕರ್ಕೊಳ್ಳೋದು, ಆಟ ಆಡಿಸೋದು ಇದನ್ನು ಮಾಡಿದ್ಲ. ಹಂಗಾಗಿ ನಮಗೂ ಆರಾಮಾಗೇನ ಅನ್ನಿಸ್ತು. ಯಾಕಂದರೆ ಆಕೆ ಅಲ್ಲಿ ಹೋಗಿ ಆಕೆ ಜೊತೆಗೆಲ್ಲ ಆಟ ಆಡ್ಕೊತಾನೆ ಟೈಮ್ ಸ್ಪೆಂಡ್ ಮಾಡಿದ್ಲ. ನಮ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಬರೋದನ್ನು ಗೊತ್ತಾಗಲಿಲ್ಲ ನೋಡಿರಿ. ಈ ರೀತಿಯಾಗಿ ರೂಮಿಗೆಲ್ಲ ಹೋಗಿ ರೂಮ್ ಮಾಡ್ಕೊಂಡಿದ್ದು, ಸುಬ್ರಹ್ಮಣ್ಯಕ್ಕೆ ಹೋಗಿ ಈ ರೀತಿ ಎಲ್ಲ ರೂಮೆಲ್ಲ ಮಾಡಿಕೊಂಡು ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಮತ್ತು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಬರೋಣ ಅಂಥೇಳಿ ಈಗ ಹೊಂಟಿದ್ವಿ ನೋಡಿರಿ. ಎಷ್ಟು ಗಂಟೆ ಆಗಿತ್ತು ಅಂತ ಹೇಳಿದರೆ 8:30 ಆಗಿತ್ತು ನೋಡಿರಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದಾಗ. ಎಲ್ಲೇ ನಾವು ಮುರುಡೇಶ್ವರ ಟ್ರೈನ 2:30 ಬಿಟ್ಟಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯ 8:30 ಅಂದರೆ ರೀಚ್ ಆಗಿದ್ವಿ ನೋಡಿರಿ. ಈ ರೀತಿಯಾಗಿ ಇವತ್ತಿನ ನಮ್ಮ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಜರ್ನಿ ಇತ್ತು. ಸೊ ಪ್ಲೀಸ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ ಎಲ್ಲ ಮಲ್ಕೊಂಡಿದ್ರಲ್ಲ, ಈ ರೀತಿ ಹೊರಗೆ ಮಲ್ಕೊಳ್ಳೋದಂದ್ರೆ ನಂಗಂತೂ ಭಾಳ ಇಷ್ಟ ರೀ. ನನ್ನ ಒಂದು ಮಂತ್ರಾಲಯದ ವಿಡಿಯೋದಾಗ ನೀವು ನೋಡಿರ್ಬೇಕು, ನಾನು ಇದೇ ರೀತಿ ಹೊರಗನ ಮಲ್ಕೊಂಡಿದ್ವಿ ನೋಡಿರಿ ನಾವು. ಆ ವಿಡಿಯೋ ಯಾರು ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ನೋಡ್ಕೊಂಬರಿ, ನಿಮಗೆ ಗೊತ್ತಾಗತ್ತೆ.